ಇದು ಪ್ರಕೃತಿಯ ಹಸಿರು ಸೆರಗಿನಲ್ಲಿ ಹುದುಗಿರುವ ಪುರಾತನ ದೇವಾಲಯ. ಇಲ್ಲಿನ ಸ್ಥಳದ ಐತಿಹ್ಯ ಅರಿಯದೆ ಇಲ್ಲಿನ ಜನ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಅಜೀರ್ಣ ವ್ಯವಸ್ಥೆಗೆ ತಲುಪಿದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಎನ್ನುವ ಸಂಕಲ್ಪದೊಂದಿಗೆ ಸ್ಥಳೀಯರು ಹೊರಟಾಗ ಜಾಗದ ಮಹಿಮೆ ಆರೂಢ ಪ್ರಶ್ನೆಯ ಮೂಲಕ ಹೊರಬಿದ್ದಿದೆ. ಈ ಹಿಂದೆ ಕೇವಲ ಈ ವ್ಯಾಪ್ತಿಗೆ ಸೇರಿದ ದೇವಾಲಯ ಎಂದು ತಿಳಿದಿದ್ದ ಸ್ಥಳೀಯರಿಗೆ ಅಚ್ಚರಿಯ ವಿಚಾರಗಳನ್ನು ಕೇಳಿ ಮೂಕ ವಿಸ್ಮಿತರಾಗುವಂತೆ ಮಾಡಿದೆ. ಹಾಗಾದರೆ ಯಾವುದು ಈ ಕಾರ್ಣಿಕ ಕ್ಷೇತ್ರ? ಈ ಸ್ಟೋರಿಯನ್ನು ನೋಡಿ. ಉಡುಪಿ ಜಿಲ್ಲೆಯ ಅಜ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಂಡ್ಯದಲ್ಲಿರುವ ಚಕ್ರಾ ನದಿ ತಟದ ಪುರಾತನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ಹಿನ್ನೆಲೆ ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ. ದೇವಸ್ಥಾನದ ಸಮೀಪ ಹರಿಯುವ ಚಕ್ರಾ ನದಿಯಲ್ಲಿ ಆಂಜನೇಯನ ಕೆತ್ತನೆ ಇರುವ ಬಂಡೆ ಪತ್ತೆಯಾಗಿದ್ದು, ಇದರ ಹಿಂದೆ ಹಲವಾರು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕಥೆಗಳು ಜೋಡಿಸಿಕೊಂಡಿರುವುದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಈ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಹಿಂದೆ ನಿರಂತರವಾಗಿ ಪೂಜೆಗಳು ನಡೆಯುತ್ತಿದ್ದರೂ ಕೆಲವು ವರ್ಷಗಳ ಕಾಲ ನಿರ್ಲಕ್ಷ್ಯದಿಂದ ದೇವಸ್ಥಾನ ಜೀರ್ಣಾವಸ್ಥೆ ತಲುಪಿತ್ತು. ಮೂಲ ಕುಟುಂಬಗಳು ಬೇರೆಡೆ ವಲಸೆ ಹೋಗಿದ್ದ ಹಿನ್ನೆಲೆ ದೇವಸ್ಥಾನ ನಿರ್ಜನವಾಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಪೂಜೆಗಳು ಪುನಾರಂಭಗೊಂಡಿವೆ. ದೇವಾಲಯದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು, ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಾಲಾಡಿಯ ಜ್ಯೋತಿಷಿ ಹಾಗೂ ಪಂಚಾಂಗಕರ್ತ ತಟ್ಟುವಟ್ಟು ವಾಸುದೇವ ಜೋಯಿಸ್ ಅವರಿಂದ ಆರೂಢ ಪ್ರಶ್ನೆ ನಡೆಸಲಾಯಿತು. ಈ ವೇಳೆ ದೇವಸ್ಥಾನದ ಪಕ್ಕದಲ್ಲಿ ಸನ್ಯಾಸಿಯೊಬ್ಬರ ಸಮಾಧಿ ಇರುವುದರ ಜೊತೆಗೆ ಚಕ್ರಾ ನದಿಯಲ್ಲಿ ಆಂಜನೇಯನ ಕೆತ್ತನೆ ಇರುವ ಬಂಡೆಯೂ ಇದೆ ಎಂಬ ಮಾಹಿತಿ ದೊರಕಿದೆ. ಈ ವೆಂಕಟರಮಣ ದೇವಸ್ಥಾನ ಅನ್ನೋದು ಈ ಬಾಂಡ್ಯದಲ್ಲಿರುವಂಥ ಒಂದು ಪುರಾತನವಾದ ದೇವಸ್ಥಾನ. ಅದು ಉರ್ಜಿತಗೊಂಡಿದ್ದರಿಂದ ಅದರ ಬಗ್ಗೆ ಪ್ರಸ್ತುತ ಚಿಂತನೆ ವಾಸುದೇವ ಜೋಯಿಸ್ರ ಮುಖಾಂತರ ಮಾಡಿದಾಗ ಕೆಲವು ಘಟನೆಗಳು ಇಲ್ಲಿ ಇರುವಂಥದ್ದು ಗೋಚರಿಸಿತ್ತು. ಅದೇ ಪ್ರಕಾರ ನಾವಿಲ್ಲಿ ಅವರು ಹೇಳಿದ ಪ್ರಕಾರ, ಚಿಂತನೆಯಲ್ಲಿ ಬಂದ ಪ್ರಕಾರ ಒಂದು ಆಂಜನೇಯ ಇದೆ, ಬಂಡೆ ಆಂಜನೇಯ ಅಂತಿದೆ, ಮತ್ತು ಸನ್ಯಾಸಿ ಸಮಾಧಿ ಇದೆ ಅಂತ ಅವತ್ತು ಗೋಚರವಾಯಿತು. ಅದನ್ನು ನಾವು ಇಲ್ಲಿ ಹುಡುಕು ಬಂದಾಗ ಇಲ್ಲಿ ತುಂಬ ಕಾಡುಗಳಿತ್ತು. ಅದರಿಂದ ನೋಡಿದಾಗ ನಮ್ಗೆ ಎರಡೂ ಸಿಕ್ಕಿದೆ. ಇನ್ನೊಂದು ಈಶ್ವರ ಪಾರ್ವತಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ, ಬಟ್ ಇಷ್ಟವರೆಗೆ ಗೋಚರಿಸಲಿಲ್ಲ. ಈಗಿನ ಇದರಲ್ಲಿ ನಾವು ವೆಂಕಟರಮಣ ಮತ್ತು ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಊರಿನವರು ನಾವೆಲ್ಲ ಸೇರಿ ಸಂಕಲ್ಪ ಮಾಡಿದ್ದೇವೆ. ಇದು ಭಾಳ ಆಂಜನೇಯ ಅನ್ನೋದು ಆವಾಗ ಭಾಳ ಪ್ರಸಿದ್ಧಿಯಲ್ಲಿತ್ತು, ಭಾಳ ಕಾರಣಿಕವಾಗಿತ್ತಂತ ಜನ ಯಾರಿಗೂ ಇಲ್ಲಿದ್ದವ್ರು ಯಾರು ನೋಡಿಲ್ಲ, ಆದರೆ ಹಿಂದಿನವರು ಹೇಳಿದಾರಂತ ಹೇಳ್ತಾರೆ. ಆವಾಗ ತಿರುಪತಿ ಹೋಗಿ ಬಂದವರು ಇಲ್ಲಿ ಈ ತುಳಸಿ ಕಟ್ಟೆಯಲ್ಲಿ ವಸಂತನ ಸೇವೆ ಮಾಡಿ ಆಮೇಲೆ ಹೊಳೆಯಲ್ಲಿ ಸ್ನಾನ ಮಾಡಿ ಆಂಜನೇಯನ ಪೂಜೆ ಮಾಡ್ತಾರೆ ಅನ್ನೋದು ಒಂದು ಪ್ರಕೃತಿ ಇತ್ತು. ಬಟ್ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಹೇಳಿದ ಮಾತಿನ ಒಡಕೆ ಪ್ರಕಾರ ಮಾಡ್ತಿದ್ವಿ. ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಆರೂಢದ ಸೂಚನೆ ಮೇರೆಗೆ ಗ್ರಾಮಸ್ಥರು ಹುಡುಕಾಟ ನಡೆಸಿದಾಗ ನದಿಯ ತಟದಲ್ಲಿ ಆಂಜನೇಯನ ಕೆತ್ತನೆ ಇರುವ ಬಂಡೆ ಪತ್ತೆಯಾಯಿತು. ಈ ಬಂಡೆಗೆ ಸಹ ಆ ಸನ್ಯಾಸಿಯೇ ಪೂಜೆ ಸಲ್ಲಿಸುತ್ತಿದ್ದಾರೆಂಬ ಮಾತುಗಳು ಸ್ಥಳೀಯರಲ್ಲಿ ಪ್ರಸಿದ್ಧವಾಗಿವೆ. ಅಲ್ಲದೆ ಸಮೀಪದಲ್ಲೇ ಕುಟೀರದ ಅಡಿಪಾಯವೂ ಪತ್ತೆಯಾಗಿದ್ದು, ಈ ಪ್ರದೇಶದಲ್ಲಿ ಸನ್ಯಾಸಿ ತಪಸ್ಸು ನಡೆಸಿದ್ದ ಸಾಧ್ಯತೆಗಳಿವೆ ಎಂದು ಹೇಳಲಾಗ್ತಾ ಇದೆ. ದೇವಾಲಯದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವು ವಿಶೇಷವಾಗಿದೆ. ದಟ್ಟ ಕಾಡಿನ ನಡುವೆ ನೆಲೆಸಿರುವ ಈ ದೇವಾಲಯದ ಭಕ್ತರಿಗೆ ವಿಭಿನ್ನ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಮತ್ತೊಂದಿಷ್ಟು ವಿಶೇಷತೆ ಎಂದರೆ, ಪ್ರತಿದಿನ ಒಂದು ಹಸು ಮತ್ತು ಕರು ದೇವಾಲಯದ ಬಳಿ ಬಂದು ನಿಂತು ದೇವಾಲಯಕ್ಕೆ ಅಪ್ರದಕ್ಷಿಣೆ ಹಾಕಿ ಪೂಜೆ ನಂತರ ಪ್ರಸಾದ ಸ್ವೀಕರಿಸಿ ತೆರಳುವ ಸಂಪ್ರದಾಯ ವರ್ಷಗಳಿಂದ ಮುಂದುವರೆದಿದೆ. ಈ ದೇವಾಲಯವು ಕೆಳದಿ ಸಂಸ್ಥಾನದ ಕಾಲದ್ದು ಎನ್ನಲಾಗಿದ್ದು, ಸದ್ಯ 3 ಪಂಥಗಳ ಆಚರಣೆ ಇಲ್ಲಿ ಕಂಡುಬಂದಿದೆ. ಪ್ರಸ್ತುತ ದೇವಸ್ಥಾನ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದು ಪೂಜಾ ಕಾರ್ಯಗಳು ಕಷ್ಟಕರವಾಗಿವೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಗ್ರಾಮಸ್ಥರು ಹಾಗೂ ಮೂಲ ಕುಟುಂಬಸ್ಥರು ಕೈಜೋಡಿಸಲು ಮುಂದಾಗಿದ್ದಾರೆ. ದೇವರ ಅನುಗ್ರಹ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಈ ಪುರಾತನ ಧಾರ್ಮಿಕ ಕೇಂದ್ರವನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ವ್ಯಕ್ತವಾಗಿದೆ. ಈ ಬಾಂಡ್ಯ ಪ್ರದೇಶವು ಕೆಳದಿ ಸಂಸ್ಥಾನಕ್ಕೆ ಒಳಪಟ್ಟದ್ದು. ಸುಮಾರು 16-17ನೇ ಶತಮಾನದಲ್ಲಿ ಇದರ ಉಲ್ಲೇಖ ಇದೆ. ಮೊನ್ನೆಯಷ್ಟೇ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಕೆಳದಿಯ ಒಬ್ಬರು ಜೋಯಿಸ್ರು ಕೆಳದಿಯ ವಸ್ತು ಸಂಗ್ರಹಾಲಯಕ್ಕಾಗಿ ಬಹಳ ಸರ್ವೇನ್ ಮಾಡಿದ್ರು ಅವರು ತೀರ್ಥಹಳ್ಳಿ ತಾಲೂಕಿನಲ್ಲಿ. ಆವಾಗ ಕಂಡು ಬಂದದ್ದೇನಂತ ಹೇಳಿದರೆ, ಅಲ್ಲಿಯ ಒಂದು ಪ್ರದೇಶದಲ್ಲಿ ಒಬ್ಬ ಶಾಮರಾಯರು ಅನ್ನುವಂಥವರ ಮನೆಯಲ್ಲಿ ಒಂದಿಷ್ಟು ಉಲ್ಲೇಖ ಸಿಕ್ಕಿದೆ. ಅದರಲ್ಲಿ ನಮ್ಮ ಬಾಂಡ್ಯದ ಇತಿಹಾಸ ಇದೆ. ಬಾಂಡ್ಯದ ಈ
ಮಠದ ಸಂಸ್ಥಾನಕ್ಕೆ ಕೊಟ್ಟಂಥ ಉಂಬಳಿಗಳ ಬಗ್ಗೆ ಇದೆ, ಹಾಗೂ ಇಕ್ಕೇರಿ ದೇವಸ್ಥಾನಕ್ಕೆ ಕೊಟ್ಟಂಥ ಉಂಬಳಿಗಳ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಇದೆ. ಆವತ್ತು ಕೆಳದಿಯ ನಂತರ ಬಂದಂಥ 1662 ಭದ್ರಪ್ಪ ನಾಯಕ ಬಹಳ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಕ್ಕಾಗಿ ಬಹಳಷ್ಟು ಉಂಬಳಿಗಳನ್ನು ನೀಡಿದ್ದಾನೆ. ಅದರಲ್ಲಿ ನಮ್ಮ ಕೊಲ್ಲೂರು, ಉಡುಪಿ, ಶಂಕರನಾರಾಯಣ ಹಾಗೂ ಉಳಿದ ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಅದೇ ರೀತಿಯಲ್ಲಿ ನಾವು ಇವತ್ತು ಅದನ್ನು ತೆಗೆದುಕೊಂಡು, ಅದೇ ರೀತಿ ಇವತ್ತು ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಸಿಕ್ಕಿದಂಥ 2 ಕಲ್ಲುಗಳ ಶಾಸನ ಕೂಡ ಸಿಕ್ಕಿದೆ. ಅದು ವೈಷ್ಣವ ಮತಕ್ಕೆ ಸಂಬಂಧಪಟ್ಟದ್ದು, ಹಾಗೂ ಇಲ್ಲಿ ತೀರ್ಥಂಕರ ಸಂಪ್ರದಾಯ ಕೂಡ ಇದೆ, ಶೈವದ ಇದೆ. ಹೀಗೆ 3 ಮತಗಳ ಸಂಬಂಧ ಈ ಭೂಮಿಯೊಂದಿಗಿದೆ ಅನ್ನೋದನ್ನು ಇತಿಹಾಸ ಹೇಳ್ತಾ ಇದೆ. ನಾವೀಗ ಚಕ್ರ ನದಿ ದಡದಲ್ಲಿದ್ದೀವಿ. ಇಲ್ಲಿ ಬಂಡೆ ಆಂಜನೇಯ ಅನ್ನೋ ಒಂದು ಪ್ಲೇಸಲ್ಲಿ ಇರೋದ್ರಿಂದ ನಾವು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇಟ್ಟಾಗ, ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ, ಇಲ್ಲಿ ಆಂಜನೇಯ ಇದೆ ಮತ್ತೆ ಸನ್ಯಾಸಿ ಪೀಠ ಇದೆ ಅನ್ನೋದು ನಮಗೆ ಪ್ರಶ್ನೆ ಮುಖಾಂತರ ಸಿಕ್ತು. ಇಲ್ಲಿ ತುಂಬಾ ಕಾಡಿರೋದ್ರಿಂದ ನಾವೆಲ್ಲ ಸ್ವಲ್ಪ ಹುಡುಕಾಟ ಮಾಡಿದಾಗ ಸನ್ಯಾಸಿ ಪೀಠ ಮತ್ತೆ ಆಶ್ರಮಕ್ಕೆ ಸಂಬಂಧಪಟ್ಟಂಥದ್ದು ಬಂಡೆ ಆಂಜನೇಯ ಇದಿಷ್ಟು ನಮಗೆ ಇಲ್ಲಿ ಸಿಕ್ಕಿತ್ತು. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಈ ಬಂಡೆ ಆಂಜನೇಯನ ಕೆಳಗಡೆ ಇರೋ ತೀರ್ಥದ ಸ್ನಾನ ಮಾಡಿದ್ರೆ ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಇದೆ ಅನ್ನೋದು ಇಲ್ಲಿನ ಪ್ರಶ್ನೆ ಮುಖಾಂತರ ಬಂದಿರುವಂಥದ್ದು. ಮುಂದೆ ನಾವು ಊರಿನವರೆಲ್ಲರೂ ಒಟ್ಟಾಗಿ ಬಾಂಡೆ ಸುಭಾಷ್ ಶೆಟ್ಟರ್ ಜೊತೆಗೆ ಕೈ ಜೋಡಿಸ್ಕೊಂಡು ಮುಂದಿನ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಸಹಕಾರ ಮಾಡ್ಬೇಕಂತ ನಾವು ಬೇರೆಯವ್ರ ಹತ್ರ, ಊರಿನವ್ರ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಾರೆ ಚಕ್ರಾ ನದಿಯಲ್ಲಿ ಪತ್ತೆಯಾದ ಆಂಜನೇಯ ಬಂಡೆ, ಸನ್ಯಾಸ ಸಮಾಧಿ ಹಾಗೂ ಇತಿಹಾಸದ ಸುಳಿವುಗಳು ಈ ದೇವಾಲಯದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ. ಧನಾತ್ಮಕ ವಾತಾವರಣದ ಜೊತೆಗೆ ನೆಮ್ಮದಿ ನೀಡುವ ಈ ಸ್ಥಳ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂಬುದೇ ನಮ್ಮ ಆಶಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.